ಆತ್ಮೀಯರೇ ನಮಸ್ಕಾರ. ಕವಿತೆ ಜೊತೆ ನಾನು ಸರಣಿಯ ಮತ್ತೊಬ್ಬ ಕವಿಯತ್ರಿಯನ್ನು ಇವತ್ತಿನ ದಿವಸ ಅವರ ಕವಿತೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ. 2022ನೇ ಸಾಲಿನ ಯುವ ಪುರಸ್ಕಾರವನ್ನು ಪಡೆದಿರ್ತಕ್ಕಂಥ ಬಿದಿರ ಭಿನ್ನಹ ಅಂತಕ್ಕಂಥ ಒಂದು ಕೃತಿಯನ್ನು ಭಾಗ್ಯಜ್ಯೋತಿ ಹಿರೇಮಠ ಅಂತಕ್ಕಂಥ ಕವಿಯತ್ರಿಯವರು ಭಾಳ ಚೆನ್ನಾಗಿ ಬರೆದಿದ್ದಾರೆ. ಅದರಲ್ಲಿರ್ತಕ್ಕಂಥ ಒಂದು ಕವಿತೆಯನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಕವಿತೆ ಜೊತೆ ನಾನು. ಕವಿತೆಯ ಶೀರ್ಷಿಕೆ ಕಾಮನ ಮುದ್ರೆ ಸುಡಲು ಬಾ. ಕಾಮನ ಮುದ್ರೆ ಸುಡಲು ಬಾ ಅಂತಕ್ಕಂಥ ಒಂದು ಶೀರ್ಷಿಕೆಯನ್ನು ಇಟ್ಕೊಂಡು ಒಂದು ಕವಿತೆ ಇದೆ. ನನಗೆ ನಿನ್ನ ಕಣ್ಣು ಮತ್ತು ನಾಲಿಗೆಯ ಮೇಲೆ ಎಂದೂ ತೀರದ ಕೋಪವಿದೆ. ನನಗೆ ನಿನ್ನ ಕಣ್ಣು ಮತ್ತು ನಾಲಿಗೆಯ ಮೇಲೆ ಎಂದೂ ತೀರದ ಕೋಪವಿದೆ. ಕ್ಷಮಿಸೆಂದು ಕೇಳಲಾರೆ. ಸಾಧ್ಯವಾದರೆ ಒಮ್ಮೆ ಪ್ರೇಮಿಸಿ ನೋಡು. ನೀನು ನನ್ನ ಒಮ್ಮೆ ಪ್ರೇಮಿಸುವುದಾದರೆ ರಸನದ ರುಚಿ, ಕಣ್ಣಿನ ಬಣ್ಣದ ಕಿತ್ತಿಟ್ಟು ಬಾ. ನೀನು ಅಮರತ್ವದ ತುತ್ತ ತುದಿ ಏರಿದಾಗ ನಿಯತ್ತಿನ ಬೀಜವೊಂದು ಬಿತ್ತಿ ಬಾ. ನಿನಗೆ ಕಾಮ ಪ್ರೇಮ ಬೇಕೆನಿಸಿದರೆ ಶೋಕದ ಯಾತನೆಯನ್ನು ಉಣ್ಣು ಬಾ. ನಿನಗೆ ನಮ್ಮ ನಡುವೆ ನೆನಪೊಂದೇ ಚಿರಂತನವಾದರೆ ನನ್ನ ಸಾವಿನ ಯಾತ್ರೆಯಲ್ಲಿ ಕಾಮನ ಮುದ್ರೆ ಸುಡಲು ಬಾ. ಧನ್ಯವಾದ.